ನಮಸ್ಕಾರ ದೇವರು, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ನಮ್ಮ ಕನಕಪುರದಲ್ಲಿ ನಡೆಯುವಂತಹ ಶ್ರೀ ಕಲ್ಲಳ್ಳಿ ಜಾತ್ರೆಗೆ. ಮತ್ತೆ ನಮ್ಮ ಕನಕಪುರದಲ್ಲಿ ಕನಕೋತ್ಸವ ನಡೀತಾ ಇದೆ. ಸೊ ಎರಡಕ್ಕೂ ಒಂದೇ ದಿನ ಅಟೆಂಡ್ ಆಗೋಣ ಅಂತ ಬಂದಿದ್ದೀನಿ. ಈಗ ಫಸ್ಟ್ ಬಂದಿದ್ದೀನಿ, ಬನ್ನಿ ನಿಮ್ಮೆಲ್ಲರಿಗೂ ಕಲ್ಲಳ್ಳಿ ಜಾತ್ರೆಗೆ ಸ್ವಾಗತ ಸುಸ್ವಾಗತ. ನಾವು ಕೂಡ ಕಲ್ಲಳ್ಳಿ ಜಾತ್ರೆಗೆ ಹೋಗೋ ಐಡಿಯಾ ಇರಲಿಲ್ಲ. ಕನಕಪುರಕ್ಕೆ ಕನಕೋತ್ಸವಕ್ಕೆ ಬಂದಿದ್ದೋ. ಅವಾಗ ನನಗೆ ಇಲ್ಲಿ ಕಲ್ಲಳ್ಳಿ ಜಾತ್ರೆ ನಡೀತಾ ಇದೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಬಂದು ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಸುಮಾರು ಒಂದು 1/4 ಗಂಟೆ ನಡ್ಕೊಂಡ್ಬಂದ್ರು, ಇನ್ನೂ ದೇವಸ್ಥಾನದ ಗೋಪುರನೇ ಕಾಣಿಸಿಲ್ಲ. ತುಂಬ ಜನ. ನಾನೆಲ್ಲ ಒಂದು 10-20 ಮೀಟ್ರ್ ಅಂದ್ಕೊಂಡ್ರೆ 1 ಕಿಲೋಮೀಟ್ರ್ ಹಿಂದೆಯಿಂದ ಅಂಗಡಿಗಳಿವೆ ನೋಡಿ. ಇಲ್ಲಿ MS ಗೋಲ್ಡ್ ಆ್ಯಂಡ್ ಡೈಮಂಡ್ ಕೂಡ ಬಂದು ಇಲ್ಲಿ ತಮ್ಮ ಬಿಸ್ನೆಸ್ನ ಮಾಡ್ತಾವ್ರೆ. ಸೊ ಅದಕ್ಕೋಸ್ಕರ ಎಲ್ಲನೂ ನೋಡ್ಕೊಂಡು ಹೋಗ್ತಿದ್ವಿ. ಇನ್ನು ಜನಗಳಂತೂ ಕಮ್ಮಿನೇ ಆಗ್ತಿಲ್ಲ. ಇದನ್ನು ನೈಟಲ್ಲಿ ಕೂಡ ಮತ್ತೆ ಇನ್ನೊಂದ್ಸಲಿ ತೇರಾಗುತ್ತಂತೆ. ಬೆಳಗ್ಗೆ ಮಾರ್ನಿಂಗ್ ತೇರಾಗಿದೆ, ನೆಕ್ಸ್ಟ್ ನೈಟಲ್ಲೂ ತೇರಾಗುತ್ತೆ. ಅದಕ್ಕೋಸ್ಕರ ಇನ್ನೇನಪ್ಪ ಬಂದು ನೋಡೋಣ ಅಂತ ಬಂದರೆ ಏನು ಜನ ಸಾಗರ. ನಮಸ್ತೆ ದೇವರು. ಅಂತಿಂತೂ ಹೆಂಗೋ ತೇರ್ ಹತ್ರ ಬಂದ. ಇನ್ನೊಂದು ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಐತೆ. ದೇವಸ್ಥಾನದ ಪಕ್ಕ ತೇರು ಎಳ್ದು ಒಂದು ಸೈಡ್ ನಿಲ್ಲಿಸಿದ್ದಾರೆ. ಸೊ ಇಲ್ಲೆಲ್ಲ ಊಟ ಕೂಡ ಕೊಡ್ತಾರೆ. ಅದಕ್ಕೋಸ್ಕರ ಬಂದರೆ ಊಟಕ್ಕೇನು ಬರ ಇಲ್ಲ. ಸೊ ಇಲ್ಲಿ ನೋಡಿ, ದೇವ್ರ ಫೋಟೋಗಳು, ವಿಗ್ರಹಗಳು ಎಲ್ಲ ಐತೆ. ಪೊಲೀಸ್ ಮಾತ್ರ ಹೆವಿ ಇದ್ದಾರೆ. ಯಾಕಂದರೆ ಈ ಕನಕೋತ್ಸವ ಪ್ಲಸ್ ಇಲ್ಲಿ ಕಲ್ಲಳ್ಳಿ ಜಾತ್ರೆ, ಪೊಲೀಸ್ ಅವ್ರಿಗಂತೂ ಹೆವಿ ರಿಸ್ಕು. ಗುರು ಅಂತೂ ಇಂಟು ಹೆಂಗೋ ಬಂದೆ ದೇವಸ್ಥಾನದ ಹತ್ರ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಗೋಪುರ ಕಾಣಿಸುತ್ತೆ ಈ ದೇವಸ್ಥಾನದ್ದು. ಸೊ ನೋಡಿ, ನಮ್ಮ ಮುಂದೆ ದೇವಸ್ಥಾನದ ಗೋಪುರ ಕಾಣಿಸ್ತೈತೆ. ಅದು ಒಳಗಡೆ ಹೋಗಿ ದೇವರ ದರ್ಶನ ಅಂತೂ ಮಾಡೋಕ್ಕಾಗಲ್ಲ. ಯಾಕಂದರೆ ಕ್ಯೂವೇ ಸುಮಾರು ಒಂದು 10 ರೌಂಡ್ ಐತೆ. ನೋಡಿದ್ರೆ 2 ಕಿಲೋಮೀಟ್ರ್ ಕ್ಯೂ ಮೇಲೆ ಐತೆ. ಸೊ ಯಾವತ್ತಾದರೂ ಬಿಡೋ ದಿನ ಬಂದು ದೇವರ ದರ್ಶನ ಮಾಡೋಣ ಅಂತ. ಮುಂದೆ ತೇರಾಗುತ್ತೆ, ತೇರನ್ನ ನೋಡಿಕೊಂಡು ಮನೆ ಕಡೆ ಹೋಗೋಣ ಅಂತ. ಸೊ ಅಲ್ಲಿ ಮುಂದೆ ಊಟ ಕೊಡ್ತಾರೆ. ಊಟ ಗೀಟ ಪ್ರಸಾದ ಎಲ್ಲ ಇಸ್ಕೊಂಡು ತಿಂದಾದ್ಮೇಲೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಕನಕೋತ್ಸವಕ್ಕೆ ಹೋಗಬೇಕು. ಅದು ಕೂಡ ಇವತ್ತು ನಡೀತಾ ಇದೆ ಫುಲ್ ಗ್ರ್ಯಾಂಡಾಗಿ. ಸೊ ಅಲ್ಲೂ ಕೆಲವು ಆ್ಯಕ್ಟಿವಿಟಿ ಗೇಮ್ಸ್ ಎಲ್ಲ ಇದೆ, ಅಲ್ಲೂ ಹೋಗಿ ಆಟಾಡೋಣ ಅಂತ. ಸೊ ಇನ್ನೇನು ನೋಡಿ, ಈಗ ನಮ್ಮ ಮುಂದೆ ಇದೆಯಲ್ಲ, ಇದೇ ತೇರು, ದೊಡ್ಡ ತೇರು ಇಲ್ಲಿ ನಡೆದಿದ್ದು. ಆಲ್ರೆಡಿ ದೇವಸ್ಥಾನದಿಂದ ಇಲ್ಲಿಗೆ ಎಳ್ಕೊಂಡ್ಬಂದಿದ್ದಾರೆ. ಸೊ ಇದಾದಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಎಳ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ತಾರೆ. ಅದಾದಮೇಲೆ ದೇವ್ರನ್ನ ಮಾಮೂಲಿ ದೇವಸ್ಥಾನಕ್ಕೆ ಇಕ್ತಾರೆ. ಸೊ ಅದಾದಮೇಲೆ ಇದೆ ನಮ್ಮ ಇವತ್ತಿನ ಕಲ್ಲಳ್ಳಿ ಜಾತ್ರೆ. ಬನ್ನಿ ತೇರು ಎಳೆಯೋದನ್ನು ನೋಡಿ ಕಣ್ತುಂಬ್ಕೊಳ್ಳೋಣ.